ಇವತ್ತು ನಾವು ಮುಟ್ಟು ಮುಗಿದ ನಂತರ ಯಾವ ರೀತಿಯ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಮತ್ತು ಯಾವ ರೀತಿಯ ಫುಡ್ಸ್ನ ನೀವು ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ನೋಡೋಣ. ಸೊ ಮುಟ್ಟು ಜನರಲ್ ಆಗಿ 45ರಿಂದ 55 ವರ್ಷದ ಮಹಿಳೆಯರಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ಈ ಟೈಮಲ್ಲಿ ಮುಗ್ದೋಗುತ್ತೆ. ಸೊ ನಿಮ್ಮ ಅಮ್ಮವ್ರಿಗೆ ಯಾವ ಟೈಮಲ್ಲಿ ಮುಗಿಯುತ್ತೋ ಸೊ ಆ ಟೈಮ್ ರೆಫರೆನ್ಸ್ ಇಟ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು. ಸೊ ಜನರಲ್ ಆಗಿ ಅವ್ರ ಮಕ್ಕಳಿಗೆ 5 ವರ್ಷದ ಮುಂಚೆ ನಿಂತೋಗುತ್ತೆ, ಇಲ್ಲಾಂದ್ರೆ 3 ವರ್ಷದ ಮುಂಚೆ ನಿಂತೋಗುತ್ತೆ, ಈ ಥರ ಕಾಣಿಸ್ಕೊತ ಹೋಗುತ್ತೆ. ಸೊ 45ರಿಂದ 55 ವರ್ಷದ ಒಳಗಡೆ ಈ ಮುಟ್ಟು ನಿಂತೋಗೋವಂಥ ಒಂದು ಟೈಮ್ ಬರ್ತಾ ಹೋಗುತ್ತೆ. ಸೊ ಈ ಟೈಮಲ್ಲಿ ಕೇರ್ಫುಲ್ ಆಗಿ ನಿಮ್ಮ ಡಯಟ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ತುಂಬ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಈ ಟೈಮಲ್ಲಿ. ನಿಮ್ಮ ಎಸ್ಟ್ರೋಜನ್ ಲೆವೆಲ್ಸ್ ಚೇಂಜ್ ಆಗುತ್ತೆ, ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗ್ಬಿಡುತ್ತೆ, ಜಾಸ್ತಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಹಾಟ್ ಫ್ಲ್ಯಾಶಸ್ ಆಗಿರ್ಬೋದು, ಅಂದರೆ ಬೆವರು ಕಿತ್ಕೊಂಡು ಬರುತ್ತೆ. ಸೊ ಎಂಥ ಒಂದು ವೆದರಲ್ಲಿದ್ರೂ ಸಹ, ಅಂದರೆ ಟೆಂಪ್ರೇಚರ್ ಕೋಲ್ಡ್ ಆಗಿದ್ರೂ ಸಹ ಬಾಡಿಯಲ್ಲಿ ನಿಮಗೆ ಬೆವರು ಕಿತ್ಕೊಂಡು ಬರುತ್ತೆ. ಮತ್ತು ತಲೆನೋವು ಬರೋದು ಜಾಸ್ತಿ, ಮೂಡ್ ಸ್ವಿಂಗ್ಸ್ ಬರೋದು, ಅಂದರೆ ಜಾಸ್ತಿ ಕೋಪ ಬರೋದಾಗಿರ್ಬೋದು, ಇಲ್ಲಾಂದರೆ ತಲೆನೋವು ಬರೋದಾಗಿರ್ಬೋದು. ಇದ್ರ ಜೊತೆಗೆ ವೆಯ್ಟ್ ಗೇನ್ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ಮಹಿಳೆಯರಿಗೆ. ಸೊ ಸಡನ್ನಾಗಿ ವೆಯ್ಟ್ ಹತ್ತಾ ಹೋಗುತ್ತೆ. ಏನೂ ಊಟ ಮಾಡ್ದಿರ, ಏನೋ ಜಾಸ್ತಿ ಸ್ಟ್ರೆಸ್ ತೊಗೊಂಡಿರ ಇದ್ರೂ ಸಹ ಬಾಡಿಯಲ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಬೋನ್ ಪೇಯ್ನ್, ಅಂದರೆ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತೋ ಅಲ್ಲೆಲ್ಲಿ ಸ್ವಲ್ಪ ನೋವು ಬರೋಕ್ಕೆ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ಮುಟ್ಟು ನಿಂತೋಗೋ ಸಮಯದಲ್ಲಿ, ಅಂದರೆ ಆ ಪೀರಿಯಡ್ ದಿನ ಬರ್ತಾ ಇರುತ್ತೆ, 2 ತಿಂಗಳಿಗೊಂದ್ಸತಿ, 3 ತಿಂಗಳಿಗೊಂದ್ಸತಿ, 4 ತಿಂಗಳಿಗೊಂದ್ಸತಿ. ಆ ಬಂದಾಗ ನೋವು ತಡೆಯೋಕ್ಕಾಗದಿರೋಂಥ ನೋವು ಕಾಣಿಸ್ಕೊಳ್ಳುತ್ತೆ ಕೆಲವ್ರಿಗೆ. ಸೊ ಇದನ್ನೆಲ್ಲ ನಾವು ಹೆಂಗೆ ಅದನ್ನು ಓವರ್ಕಮ್ ಮಾಡ್ಬೋದು ಅಂತ ಸ್ವಲ್ಪ ಡಯಟ್ ಮುಖಾಂತರ ನೋಡೋಣ. ಸೊ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಏನು ತಿಂತಾ ಇದ್ದೀರಾ ಅದು ಪ್ರೈಮರಿ ಆಗುತ್ತೆ, ಬಟ್ ಸೆಕೆಂಡ್ರಿ ಇದಕ್ಕೆ ನೀವು ಯೋಗ ಆಗಿರ್ಬೋದು, ಪ್ರಾಣಾಯಾಮ, ಮೆಡಿಟೇಷನ್ ಇದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ನಿಮಗೆ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ. ಸೊ ಈ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಹಾಟ್ ಫ್ಲ್ಯಾಶಸ್ ಅಂದರೆ ಬೆವರು ಕಿತ್ಕೊಂಡು ಬರೋದಾಗಿರ್ಬೋದು, ಇದೆಲ್ಲ ನಮಗೆ ಈ ಯೋಗ ಮತ್ತು ಎಕ್ಸಸೈಸ್ ಮುಖಾಂತರ ಕಡಿಮೆ ಮಾಡ್ಬೋದು. ಸೊ ಜನರಲ್ ಆಗಿ ಏನು ಅಡ್ವೈಸ್ ಕೊಡ್ತೀವಿ ಅಂದರೆ ಕ್ಯಾಲ್ಶಿಯಮ್ನ ನೀವು ಆದಷ್ಟು ಡಯಟಲ್ಲಿ ಹೆಚ್ಚಾಗಿ ಇಟ್ಕೊಳ್ಬೇಕು. ಸೊ ಈ ಪೀರಿಯಡ್ಸ್ ನಿಂತೋಗೋ ಟೈಮಲ್ಲಿ ನಿಮ್ಮ ಎಸ್ಟ್ರೋಜನ್ ಲೆವೆಲ್ಸ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಎಸ್ಟ್ರೋಜನ್ ಅನ್ನೋದು ಒಂದು ಪ್ರೊಟೆಕ್ಟಿವ್ ಹಾರ್ಮೋನ್ ನಮ್ಮ ಬಾಡಿಗೆ. ಸೊ ಇದು ಎಷ್ಟು ನಿಮಗೆ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೋ ಅಷ್ಟು ಒಳ್ಳೆಯದು. ಅಂದರೆ ನಿಮ್ಮ ಬೋನ್ ಮಿನರಲ್ ಡೆನ್ಸಿಟಿನೆಲ್ಲ ಇದು ಚೆನ್ನಾಗಿ ನೋಡ್ಕೊಳ್ಳುತ್ತೆ, ಅಂದರೆ ಒಂದು ಒಳ್ಳೆ ಲೆವೆಲಲ್ಲಿರೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈ ಮುಟ್ಟು ನಿಂತೋಗೋ ಸಮಯದಲ್ಲಿ ಈ ಎಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಲಾಸ್ ಆಗುತ್ತೆ. ಅಂದರೆ ನಮ್ಮ ಬೋನ್ಸಲ್ಲಿ ಈ ಕ್ಯಾಲ್ಶಿಯಂ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಕ್ಯಾಲ್ಶಿಯಂ ಡಯಟ್ ಫುಡ್ ತೊಗೊಂಡ್ರೂ ಸಹ ನಿಮಗೆ ಆ ಬೋನ್ ಪೇನ್ ಬರೋದಾಗಿರ್ಬೋದು, ಇದೆಲ್ಲ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದಕ್ಕೇನು ಮಾಡಬೇಕು, ಫಸ್ಟು ಈ ಫೈಟೋಎಸ್ಟ್ರೋಜನ್ ಫುಡ್ಸ್ನ ನಾವು ಡಯಟಲ್ಲಿ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಈ ಫೈಟೋಎಸ್ಟ್ರೋಜನ್ಸ್ ಅನ್ನೋದು ಈ ಎಸ್ಟ್ರೋಜನ್ ಎಲ್ಲೆಲ್ಲಿ ಕಡಿಮೆ ಇರುತ್ತೋ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು. ಎರಡನೇದು, ಈ ಫೈಟೋಎಸ್ಟ್ರೋಜೆನಿಕ್ ಫುಡ್ಸ್ ನಿಮ್ಮ ಬಾಡಿಯ ಎಸ್ಟ್ರೋಜನ್ನ ಮಿಮಿಕ್ ಮಾಡುತ್ತೆ, ಅಂದರೆ ಅದರ ಆ್ಯಕ್ಟಿವಿಟಿನ ಇದು ಮಿಮಿಕ್ ಮಾಡುತ್ತೆ. ಸೊ ಏನಾಗುತ್ತೆ, ನಿಮಗೆ ಈ ಸೈಡ್ ಎಫೆಕ್ಟ್ ಆಫ್ ಲೋ ಎಸ್ಟ್ರೋಜನ್ ಏನಿರುತ್ತೆ ಅದು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಬೇಕಾಗಿರುವಂಥ ಬೋನ್ಸ್ಗೆ ಬೇಕಾಗಿರುವಂಥ ಮೇನ್ ಮಿನರಲ್ ಆಗಿರುತ್ತೆ. ಸೊ ಇದು ಬೇಸಲ್ಲಿ ನಮ್ಮ ಬೋನ್ ಬೇಸ್ಗೆ ಬೇಕಾಗಿರುವಂಥ ಮೇನ್ ಮಿನರಲ್. ಸೊ ಇದು ನಮಗೆ ಜನರಲಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಸಿಗುತ್ತೆ. ಅಂದರೆ ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ನಮಗೆ ಕ್ಯಾಲ್ಶಿಯಂ ಕಂಟೆಂಟ್ ಸಿಗುತ್ತೆ. ಇದು ಬಿಟ್ಟು ರಾಗಿ ಆಗಿರ್ಬೋದು, ರಾಗಿ ನಮ್ಮ ಕರ್ನಾಟಕ ರೀಜ್ನಲ್ಲಿ ತುಂಬ ಉಪಯೋಗಿಸ್ತೀವಿ. ಮುದ್ದೆ ಆಗಿರ್ಬೋದು, ದೋಸೆ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ಅಂಬ್ಲಿ ಆಗಿರ್ಬೋದು, ಇಂಥ ರೀತಿಯಲ್ಲಿ ತಗೊಂಡಾಗ ರಾಗಿ ಒಂದು ಹೈಯೆಸ್ಟ್ ಕ್ಯಾಲ್ಶಿಯಂ ಸೋರ್ಸ್ ಆಗಿರುತ್ತೆ. ಸೊ ಡಯಟಲ್ಲಿ ವಾರದಲ್ಲಿ ಒಂದು 3-4 ದಿನ ರಾಗಿನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಎಲ್ಲ ರೀತಿಯ ಪಾಲಕ್ಕು, ಮೆಂತ್ಯ ಸೊಪ್ಪು, ಇದು ಸಹ ನಮಗೆ ಕ್ಯಾಲ್ಶಿಯಂ ರಿಚ್ ಸೋರ್ಸ್ ಆಫ್ ಫುಡ್ ಆಗಿರುತ್ತೆ. ಸೊ ಇದನ್ನು ನಾವು ಆ್ಯಡ್ ಮಾಡಿಕೊಂಡಾಗ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ಕ್ವಾಂಟಿಟಿಯಲ್ಲಿ ಸಿಗ್ತಾ ಹೋಗುತ್ತೆ. ಎರಡನೇದು ಬಂದ್ಬಿಟ್ಟು ವಿಟಮಿನ್ ಡಿ. ಸೊ ಕ್ಯಾಲ್ಶಿಯಮ್ನ ಅಬ್ಸಾರ್ಬ್ ಮಾಡ್ಕೊಳ್ಬೇಕಂದ್ರೆ ಇನಫ್ ವಿಟಮಿನ್ ಡಿ ಬೇಕಾಗುತ್ತೆ. ಅಂದರೆ ನಮಗೆ ಲೆವೆಲ್ಸ್ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು 50 ನ್ಯಾನೋಗ್ರಾಮ್ ಪರ್ ml ಆದರೂ ಇರಬೇಕಾಗುತ್ತೆ ಬ್ಲಡ್ ಟೆಸ್ಟಲ್ಲಿ.